ಸರ್ ಈ ಕಡೆ ನೋಡ್ರಿ. ಏನಿವತ್ತು ವೀರವನಿತೆ ಓಬವ್ವ ಅಂತಕ್ಕಂಥ ಒಂದು ಅವರ ಜಯಂತಿಯ ಕಾರ್ಯಕ್ರಮ ಇದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ನಮ್ಮ ಸಮಾಜ ಮೊದಲಿನಿಂದಲೂ ಕೂಡ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ. ಏನೇ ಸಾಧನೆಗಳು ಮಾಡಿದರೂ ಕೂಡ ಕೇವಲ ಪುರುಷರು ಮಾತ್ರ ಏನಾದರೂ ಸಾಧನೆ ಮಾಡಬಹುದು ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ನಮ್ಮದು ದೇಶ. ಅಂಥದ್ರಲ್ಲಿ ಕೆಲವು ಜನ ಮಾತ್ರ ಮಹಿಳೆಯರು ಯಾವ ಪುರುಷರಿಗೂ ಕೂಡ ಕಡಿಮೆ ಇಲ್ಲದಂತೆ ಅವರನ್ನೂ ಮೀರಿ ಸಾಧನೆ ಮಾಡಿರ್ತಕ್ಕಂಥ ಕೆಲವು ಪ್ರಮುಖ ಮಹಿಳೆಯರಲ್ಲಿ ಶ್ರೀಮತಿ ವರಕೆ ಓಬವ್ವ ಕೂಡ ಒಬ್ಬರು. ಯಾಕಂದ್ರೆ ನಮ್ಮಲ್ಲಿ ಏನೋ ಒಂದು ಕಷ್ಟದ ಕೆಲಸ ಮಾಡಬೇಕು ಅಥವಾ ಹೋರಾಟ ಮಾಡಬೇಕು ಅಂತಂದ್ರೆ ಪುರುಷರು ಮಾತ್ರ ಮಾಡಬಹುದು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಈ ವೀರವನಿತೆ ವರಕೆ ಓಬವ್ವ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಹೈದರಾಲಿಯ ಸೈನ್ಯ ವೀರ ಮದಕರಿಯ ನಾಡಾಗಿರ್ತಕ್ಕಂಥ ಚಿತ್ರದುರ್ಗದ ಕೋಟೆಗೆ ಯುವಕರು ವಿದ್ಯಾರ್ಥಿಗಳು ಗಮನಕ್ಕೆ ಕೇಳಬೇಕು. ಇತಿಹಾಸದಲ್ಲಿ ಬರ್ತಕ್ಕಂಥ ಅನೇಕ ವಿಷಯಗಳು ನಾವು ಮರ್ತೋಗಿರ್ತೀವಿ, ಗಮನ ಇಟ್ಟು ಕೇಳಬೇಕು. ಆ ವೀರ ಮದಕರಿಯ ಒಂದು ಕೋಟೆಯಲ್ಲಿ ಅವರ ಪತಿ ಮುದ್ದು ಹನುಮ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ಕೋಟೆಗೆ ಯಾರಾದರೂ ಅಕ್ರಮವಾಗಿ ಪ್ರವೇಶ ಮಾಡಿದ್ರೆ ಅಥವಾ ಸೈನ್ಯದೊಂದಿಗೆ ಯುದ್ಧಕ್ಕೆ ಬಂದ್ರೆ ಇಂತಹ ಸಂದರ್ಭದಲ್ಲಿ ಕಹಳೆ ಊದುವುದರ ಮೂಲಕ ಎಲ್ಲ ಸೈನಿಕರನ್ನ ಮತ್ತು ರಾಜರನ್ನ ಎಚ್ಚರಗೊಳಿಸ್ತಕ್ಕಂಥ ಕೆಲಸ ಮುದ್ದು ಹನುಮ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆ ಒಂದು ಚಿತ್ರದುರ್ಗದ ಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಒಂದು ದಿವಸ ಆತ ಊಟಕ್ಕೆ ಹೋಗಿರ್ತಾನೆ. ಮನೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವರಕೆ ಓಬವ್ವ ಕುಡಿಯಕ್ಕೆ ನೀರು ತರಬೇಕು ಅಂತಂದೇಳಿ ಬರ್ತಾ ಇರ್ತಾರೆ. ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಕೋಟೆಗಳು ಯಾವ ರೀತಿ ಇರ್ತಾವಂದ್ರೆ ಕೋಟೆಗಳಿಗೆ ಅನೇಕ ದೊಡ್ಡ ದೊಡ್ಡ ಬಾಗಿಲುಗಳು ಇದ್ರೂ ಸಹ, ಅಂದ್ರೆ ಬಾಗಿಲುಗಳು ಮುಖ್ಯ ಬಾಗಿಲುಗಳು 4 ಇರ್ಬೋದು, 10 ಇರ್ಬೋದು, ಮತ್ತೆ ಚಿಕ್ಕ ಚಿಕ್ಕ ಬಾಗಿಲುಗಳು ಇರ್ತವೆ. ಅದಲ್ಲದೆ ಒಂದು ವಿಶೇಷ ಸಂದರ್ಭದಲ್ಲಿ ಯಾವತ್ತಾದ್ರೂ ನಮಗೆ ಬೇಕಾಗ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಕಿಂಡಿಗಳನ್ನ ಮಾಡಿರ್ತಾರೆ. ಅವು ಗುಪ್ತವಾಗಿಟ್ಟಿರ್ತಾರೆ, ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅಂದ್ರೆ ವಿರೋಧಿಗಳಿಗೆ ಗೊತ್ತಾಗಬಾರ್ದು. ಒಂದು ಅರಮನೆ ಆಗಿದ್ರು ಅಷ್ಟೇ, ಒಂದು ಕೋಟೆ ಆಗಿದ್ರು ಅಷ್ಟೇ, ಯಾರಿಗೂ ಕೂಡ ಶತ್ರುಗಳಿಗೆ ಗೊತ್ತಾಗದ ರೀತಿಯಲ್ಲಿ ಒಂದು ಗುಪ್ತವಾಗಿರ್ತಕ್ಕಂಥ ಒಂದು ಮಾರ್ಗವನ್ನ ಮಾಡಿರ್ತಾರೆ. ಯಾಕಂದ್ರೆ ನಾವು ಎಷ್ಟೇ ಬಲಶಾಲಿಗಳಾಗಿದ್ರು ಕೂಡ, ಯಾವುದೇ ರಾಜ ಆಗಿರ್ಬೋದು, ಯಾವುದೇ ರಾಜ್ಯ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಷ್ಟೇ ಬಲಶಾಲಿಗಳಾಗಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಶತ್ರು ದೇಶದ ರಾಜರು ಅಂದ್ರೆ ನಮಗಿಂತ ಬಲಶಾಲಿಗಳಾಗಿರ್ತಕ್ಕಂಥವ್ರು ಬಂದ್ರೆ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಹೋರಾಟ ಮಾಡ್ತಾರೆ. ಕೊನೆಗೆ ಹೋರಾಟ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥ ಸಂದರ್ಭ ಬಂದಾಗ ಆ ಏನು ಗುಪ್ತ ದ್ವಾರಗಳನ್ನು ಮಾಡಿರ್ತಾರಲ್ಲ, ಆ ದ್ವಾರದ ಮೂಲಕ ಕನಿಷ್ಠ ರಾಜ ಮತ್ತು ಅವನ ಪರಿವಾರವನ್ನಾದರೂ ರಕ್ಷಣೆ ಮಾಡಿ ಬೇರೆ ಕಡೆ ಸಾಗಿಸಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಅವನು ಒಂದು ಸೈನ್ಯವನ್ನ ಒಗ್ಗೂಡಿಸಿಕೊಂಡು ಯಾರಿಂದ ಸೋತಿರ್ತಾನೋ ಅವನನ್ನ ಮತ್ತೆ ಗೆಲ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ಒಂದು ಅರಮನೆ ಆಗಿರ್ಬೋದು, ಕೋಟೆ ಆಗಿರ್ಬೋದು, ಒಂದು ಗುಪ್ತ ದ್ವಾರವನ್ನು ಮಾಡಿರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಗುಪ್ತ ದ್ವಾರ ಅಂದ್ರೆ ಕೋಟೆಯ ಪರಿಕಲ್ಪನೆ ತಮಗೆಲ್ಲರಿಗೂ ಬರಬೇಕು. ಕೋಟೆ ಅಂದ್ರೆ ಏನಿರ್ತದೆ, ಒಳಗಡೆ ರಾಜನ ಅರಮನೆ ಇರುತ್ತೆ ಮತ್ತು ಎಲ್ಲ ರಾಜ ಪರಿವಾರ ಇರುತ್ತೆ, ಮತ್ತೆ ಸೇನಾಧಿಕಾರಿಗಳಿರ್ತವೆ, ಎಲ್ಲ ಶಸ್ತ್ರಾಸ್ತ್ರಗಳು ಇರ್ತವೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರದೇಶ. ಒಂದು ಕೋಟೆಯನ್ನು ನಾವೇನಾದ್ರೂ ವಶಪಡಿಸಿಕೊಂಡ್ರೆ ಇಡೀ ಆ ರಾಜ್ಯವನ್ನ ಅಥವಾ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡಂತೆ. ಯಾಕಂದ್ರೆ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಸೈನಿಕ ಶಸ್ತ್ರಾಸ್ತ್ರಗಳು ಇರ್ತವೆ, ರಾಜ ಇರ್ತಾನೆ, ರಾಜ ಪರಿವಾರ ಇರ್ತಾರೆ, ಮಂತ್ರಿ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಕೋಟೆಯನ್ನು ವಶಪಡಿಸಿಕೊಂಡ್ಬಿಟ್ರೆ
ಇಡೀ ರಾಜ್ಯವನ್ನು ವಶಪಡಿಸಿಕೊಂಡಂತೆ ಅಂತ ಒಂದು ಭಾವನೆಯಿಂದ ಯಾರೇ ಆಗಲೇ ಮೊದಲು ಯುದ್ಧ ಮಾಡ್ತಕ್ಕಂಥವರು ಆ ಕೋಟೆಗೆ ಮುತ್ತಿಗೆ ಹಾಕ್ತಾರೆ. ಎಲ್ಲಾ ಕೋಟೆಗಳಲ್ಲೂ ರಾಜ ಪರಿವಾರ ಇರ್ಲಿಕ್ಕಿಲ್ಲ, ಕೆಲವೊಂದು ಕಡೆ ರಾಜ ಪರಿವಾರ ಪ್ರತ್ಯೇಕವಾಗಿ ಇರ್ತವೆ. ಆದ್ರೆ ಬಹುತೇಕ ಕಡೆ ರಾಜ ಪರಿವಾರ ಮತ್ತು ಸೈನ್ಯದ ಮದ್ದುಗುಂಡಗಳು ಆ ಒಂದು ಪ್ರದೇಶದಲ್ಲಿ ಇರ್ತವೆ. ಕೋಟೆ ಎಷ್ಟು ಗಟ್ಟಿಮುಟ್ಟಾಗಿ ಮಾಡಿರ್ತಾರೆ ಅಂದ್ರೆ ಒಂದೊಂದು ಗೋಡೆ 6 ರಿಂದ 7 ಅಡಿ ಅಗಲದ ಮೇಲೆ ಕೋಟೆ ನೀವು ನೋಡ್ಬೋದು. ಬಳ್ಳಾರಿ ಕೋಟೆ ಆದ್ರೆ ನೋಡ್ಬೋದು, ಚಿತ್ರದುರ್ಗ ಕೋಟೆ, ಯಾವ ಕೋಟೆ ಹೋದ್ರೂ ಕೂಡ ಒಂದೊಂದು ಗೋಡೆಯ ಮಧ್ಯೆ 6-7 ಅಡಿ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು ಆ ಕಲ್ಲುಗಳನ್ನ ಹಾಕಿ ಮಣ್ಣುಗಳನ್ನ ಹಾಕಿ, ಅಂದ್ರೆ ಫಿರಂಗಿಗಳನ್ನು ಹೊಡೆದ್ರು ಕೂಡ ಗೋಡೆ ಹೊಡೆದಿರಬಾರ್ದು, ಆ ರೀತಿಯಾಗಿ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಅಮ್ಮ ಒನಕೆ ಓಬವ್ವ ನೀರು ತರಕ್ ಹೋಗ್ತಾ ಇದ್ದು, ಏನು ಗುಪ್ತ ಮಾರ್ಗ ಇರ್ತದಲ್ಲ, ಆ ಹೈದರಾಲಿಯ ಸೈನಿಕರು ನೇರವಾಗಿ ರಾಜಮಾರ್ಗದಲ್ಲಿ ಹೋಗಿ ಯುದ್ಧ ಮಾಡಕ್ಕೆ ಆ ಒಂದು ಮದಕರಿ ನಾಯಕನನ್ನ ಸೋಲಿಸುವುದು ಆಗುವುದಿಲ್ಲ ಅಂತಕ್ಕಂಥ ಮನಗಂಡಿರ್ತಕ್ಕಂಥ ಆ ಹೈದರಾಲಿಯ ಸೈನಿಕರು ಈ ಗುಪ್ತ ಮಾರ್ಗವನ್ನ ಯಾವುದೋ ರೂಪದಲ್ಲಿ ತಿಳ್ಕೊಂಡು ಅವತ್ತಿನ ದಿವಸ ಏನು ಎಮ್ಮ ನೀರು ತರಕ್ ಹೋಗ್ತಾ ಇರ್ತಾಳಲ್ಲ ಒನಕೆ ಓಬವ್ವ, ಆ ಸಂದರ್ಭದಲ್ಲಿ ಆ ಸೈನಿಕರು ಒಬ್ಬೊಬ್ಬರಾಗಿ ಒಳಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಒಂದು ಆ ನುಸುಳುವಿಕೆ ಮತ್ತು ಅವರು ಮಾತಾಡ್ತಕ್ಕಂಥ ಒಂದು ಶಬ್ದ ಈ ಒನಕೆ ಓಬವ್ವನ ಕಿವಿಗೆ ಬೀಳ್ತದೆ. ಆ ಸಂದರ್ಭದಲ್ಲಿ ತಕ್ಷಣ ಎಚ್ಚರಗೊಂಡಿರ್ತಕ್ಕಂಥ ಒನಕೆ ಓಬವ್ವ ಇಲ್ಲಿ ಏನೋ ಅಪಾಯ ಆಗ್ತಾ ಇದೆ, ಗುಪ್ತ ದ್ವಾರದ ಮೂಲಕ ಯಾರೋ ಬರ್ತಾ ಇದ್ದಾರೆ ಅಂತಕ್ಕಂಥದನ್ನ ಮನಗಂಡಿರ್ತಕ್ಕಂಥ ಆ ಒನಕೆ ಓಬವ್ವ ತಕ್ಷಣ ಸಮೀಪದಲ್ಲಿ ತನಗೆ ದೊರಕತಕ್ಕಂಥ ಒಂದು ಒನಕೆಯನ್ನ ತೆಗೆದುಕೊಂಡು ಅಲ್ಲಿ ತನ್ನ ಏನು ವೀರಗಾಶ ಅಂತಂದ್ರೆ ಏನ್ ನಾವು ಸೀರೆ ಉಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಡುವೆ ಸಿಗಿಸ್ಕೊಂಡಿರ್ತಾರೆ, ನೀವು ನೋಡ್ಬೋದು ಅಲ್ಲಿ ಫೋಟೋದಲ್ಲಿ. ಆ ತರ ಅಮ್ಮ ರೆಡಿಯಾಗಿ ಈಗ ನಾನು ನನ್ನ ಗಂಡನ ಕರೆಯಕ್ಕೆ ಹೋದ್ರೆ ಗಂಡನ ಕರೆಯೋದ್ರೊಳಗಾಗಿ ಇವರೆಲ್ಲರೂ ಒಳಗೆ ಬಂದ್ಬಿಡ್ತಾರೆ. ಒಳಗೆ ಬಂದವ್ರು ಏನ್ ಮಾಡ್ತಾರೆ, ಅವರು ಕೋಟೆ ಬಾಗಿಲಾದ್ರೂ ತೆಗೆದು ತಮ್ಮ ಸೈನಿಕರನ್ನ ಒಳಗೆ ಕರ್ಕೋಬಹುದು, ಅಥವಾ ನೇರವಾಗಿ ಕಳ್ಳ ಮಾರ್ಗದಿಂದ ರಾಜ ಇರತಕ್ಕಂಥ ಪ್ರದೇಶಕ್ಕಾದ್ರೂ ಹೋಗ್ಬೋದು. ಅದಕ್ಕಾಗಿ ಈಗ ಗಂಡನನ್ನ ಎಚ್ಚರಿಸ್ತಕ್ಕಂಥ ಸಮಯ ಇದಲ್ಲ ಅಂತಂದೇಳಿ ಒಂದು ಒನಕೆಯನ್ನ ತೆಗೆದುಕೊಂಡು ಯಾರು ಒಳಗೆ ಬರ್ತಾರೋ ಅವರನ್ನ ಉಪಾಯದಿಂದ ಒಬ್ಬೊಬ್ಬರನ್ನೇ ತಲೆಗೆ ಏಟು ಹಾಕಿ, ಅಂದ್ರೆ ಸಾಮಾನ್ಯವಾಗಿ ಮಹಿಳೆ ಅಂದ್ರೆ ರಕ್ತವನ್ನು ನೋಡಿದ್ರೆ ಸಾಕು ಅವರು ಭಯಭೀತರಾಗ್ತಾರೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸೈನಿಕರನ್ನ ಒಂದೇ ಏಟು ಹೊಡೆದಾಕ್ಬೇಕು, ಯಾಕಂದ್ರೆ ಅರ್ಧ ಪ್ರಾಣ ಕುಡಿದ್ರೆ ಮತ್ತೆ ಎಮ್ಮನ್ನ ಕೊಲ್ತಾರ ಅವರು. ಇದು ಬಹಳ ಕಷ್ಟದ ಕೆಲಸ, ಯುದ್ಧ ಮಾಡೋದಕ್ಕಿಂತ ಕಷ್ಟದ ಕೆಲಸ. ಯಾಕಂದ್ರೆ ಯಾರನ್ನಾರು ಒಬ್ಬರು ತಪ್ಪಿಸಿದ್ರೆ ಅವರಲ್ಲಿ ಖಡ್ಗ ಇರುತ್ತೆ, ಯಮದ ಒನಕೆ ಮಾತ್ರ ಇರೋದು, ಅವರಲ್ಲಿ ಖಡ್ಗ ಇರುತ್ತೆ, ಯಮನ್ ಕೊಲ್ತಾರೆ. ಕೊಲ್ಲಿ ನಂತರ ಇಡೀ ಕೋಟೆಯನ್ನ ಅವರು ತಮ್ಮ ವಶ ಮಾಡ್ಕೊಳ್ತಾರೆ. ಇಂತಹ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಆ ಒನಕೆ ಓಬವ್ವ ಬಂದಿರ್ತಕ್ಕಂಥ ಎಲ್ಲರನ್ನೂ ಕೂಡ ಯಾವುದೇ ಅನುಮಾನ ಬಾರದ ರೀತಿಯಲ್ಲಿ ಅವ್ರನ್ನೆಲ್ಲರನ್ನ ಹೊಡೆದು ಕೊಂದು ಅಲ್ಲಿ ಹೆಣಗಳ ರಾಶಿಯನ್ನು ಹಾಕಿದ್ರು ಅಂತಕ್ಕಂಥ ಒಂದು ಇತಿಹಾಸ ನಮಗೆ ತಿಳಿದು ಬರ್ತದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.